ಹಾಯ್ ಗೈಸ್, ಗುಡ್ ಈವ್ನಿಂಗ್. ಇದು ಡೇ 3ದು ವಿಡಿಯೋ. ಇವಾಗ ವಿಡಿಯೋ ಮಾಡುವಾಗ ನಾನು 8:50 ಡ್ಯೂಟಿಯಿಂದ 8 ಗಂಟೆ ಮುಗಿಸ್ಕೊಂಡು ಸ್ವಲ್ಪ ತರಕಾರಿ ಆ ಥರ ಏನಾದ್ರು ತೊಗೊಂಬರಬೇಕಿತ್ತು. ಸೊ ಇಷ್ಟೊತ್ತಾಯಿತು ಬರೋದು ಮನೆಗೆ. ಈಗ ಬಂದು ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದರೆ, ಹಾಗೆ ಕ್ವಿಕ್ಕಾಗಿ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ. ಹೀಗೆ ರೀಲ್ಸ್ನ ಸ್ಕ್ರಾಲ್ ಮಾಡುವಾಗ ನನಗೆ ಈ ಕ್ಯಾರೆಟ್ ಹಲ್ವಾ ರೆಸಿಪಿ ಸಿಕ್ತು. ಯಾವಾಗಲೂ ಟ್ರೈ ಮಾಡಿಲ್ಲ, ಸೊ ಇವಾಗ ಟ್ರೈ ಮಾಡೋಣ ಅಂತ ಬನ್ನಿ ಹೇಗೆ ಮಾಡ್ತೀನಿ ಅಂತ ನೀವು ನೋಡಿ. ಗೈಸ್, ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಮೇಯ್ನಾಗಿ ಏನು ಬೇಕು? ಕ್ಯಾರೆಟ್ ಬೇಕು. ನಾನು ಅದನ್ನು ಬಿಟ್ಟು ಎಲ್ಲ ತಂದಿದ್ದೆ. ಸೊ ಈಗ ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಏನೇನು ಬಂದಿದೆ ಇಷ್ಟಕ್ಕೆ ಎಷ್ಟು 18 ರೂಪೀಸ್ ಅನಿಸುತ್ತೆ. ಕೊತ್ತಂಬರಿ ಸೊಪ್ಪು, ಇದು ಶಾವಿಗೆ ಉಪ್ಪಿಟ್ಟು ಮಾಡೋಣ ಬೆಳಗ್ಗೆ ಅಂತ. ದಿನ ಬೆಳಗ್ಗೆ ಅಂದರೆ ಏನು ತಿಂಡಿ ಮಾಡಬೇಕು ಅನ್ನೋದೇ ನನ್ನ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇರುತ್ತೆ. ಸೊ ಇದು ಶಾವಿಗೆ ಉಪ್ಪಿಟ್ಟು ಮಾಡೋದಕ್ಕೆ ಶಾವಿಗೆ ಮತ್ತು ಬನಾನಾ ಆರ್ಡ್ರ್ ಮಾಡಿದ್ದೆ, ಬೇಕು ತಿನ್ನೋಕ್ಕೆ. ಮತ್ತು ಕ್ಯಾರೆಟ್ ನೋಡಿ, ಫ್ರೆಶ್ ವೆಜಿಟೇಬಲ್ ಕೊಟ್ಟಿದ್ದಾರೆ. ಇಷ್ಟಕ್ಕೆ ಎಷ್ಟು 38 ಏನೋ ಆಯಿತು ಅನಿಸುತ್ತೆ. ಹಾಫ್ ಕೆ ಜಿ ಇದೆ. ಆ್ಯಕ್ಚುಲಿ ಕ್ಯಾರೆಟ್ ಇತ್ತು, 3 ಕ್ಯಾರೆಟ್ ಇತ್ತು. ಸೊ ಹಲ್ವಾ ಮಾಡೋಕ್ಕಾಗ ಸ್ವಲ್ಪ ಜಾಸ್ತಿ, ಮತ್ತು ಇದಕ್ಕೆ ಶಾವಿಗೆ ಉಪ್ಪಿಟ್ಟು ಮಾಡೋದು ಬೆಳಗ್ಗೆ ಹಾಕೋಣ ಅಂತ. ನಂದಿನಿ ಹಾಲು ಇತ್ತು. ನಾನು ಕಾಫಿ ಏನೇ ನಾನು ಬಂದರೆ ಅಥವಾ ಬೆಳಗ್ಗೆ ಎದ್ದು ನನಗೆ ಕಾಫಿ ಎನಿ ಟೈಮ್ ಇರಲೇಬೇಕು. ಬೆಳಗ್ಗೆ ಮಧ್ಯಾಹ್ನ ಸಂಜೆ ನಾನು ಕುಡಿತೀನಿ. ಈಗ ಅಷ್ಟೇ ನಾನು ಕಾಫಿ ಮಾಡ್ಕೊಂಡು ಕುಡಿದ್ರೆ ಮತ್ತು ಬೆಳಗ್ಗೆಗೂ ಕೂಡ ಈಗ ಹಲ್ವ ಎಲ್ಲ ಮಾಡಿದ್ರೆ ಶಾರ್ಟೇಜ್ ಆಗುತ್ತೆ ಅಂತ ಹಾಲು ಈಗಲೇ ಅಡ್ವಾನ್ಸ್ ಆಗಿ ತರಿಸ್ಕೊಬಿಟ್ಟಿದ್ದೀನಿ. ಸೊ ನನಗೆ ಏನಪ್ಪ ಈಸಿ ಆಯಿತು ಅಂದರೆ, ಬ್ಲಿಂಕಿಟ್ ಇದ್ದರೆ ಸ್ವಲ್ಪ ಎಮರ್ಜೆನ್ಸಿ ಐಟಮ್ಸ್ ಬೇಕಾದ್ರೆ ತೊಗೋಬೋದು. ಮತ್ತು ನಾನು ಇವಾಗ ಬಂದಿದ್ದೀನಿ, ಮತ್ತೆ ಅಲ್ಲಿ ಗಂಟ ಹೋಗಿ ತರೋದಕ್ಕೆಲ್ಲ ಆಗಲ್ಲ. ನಾನು ಮರ್ತೇ ಹೋಗಿದ್ದೀನಿ ಕ್ಯಾರೆಟ್ ಇಲ್ಲ ಅನ್ನೋದು. ಸೊ ಇವಾಗ ಆರ್ಡ್ರ್ ಮಾಡಿ ಇಷ್ಟು ಐಟಮ್ಸು ಬ್ಲಿಂಕಿಟಲ್ಲಿ ತರಿಸ್ಕೊಂಡೆ. ಇದಕ್ಕೆ 199 ಎಬೋ ಮಾಡಿದ್ರೆ ಡೆಲಿವರಿ ಚಾರ್ಜಸ್ ಇಲ್ಲ. ಸೊ ನಾನು ಇದು 205 ರೂಪೀಸ್ ಆಯಿತು, ಡೆಲಿವರಿ ಚಾರ್ಜಸ್ ಇರಲಿಲ್ಲ. ಇವಾಗ ಕಾಫಿ ಕುಡಿತೀನಿ ಫಸ್ಟು. ಗೈಸ್, ಊಟದ ಟೈಮಲ್ಲಿ ಕಾಫಿ ಕುಡಿಯೋರು ಯಾರಿಗಾರು ಗೊತ್ತಿದ್ದಾರಾ? ನಾವು ಆ ಥರ ನಾನು ಒಬ್ಬಳೇ ಇರೋದು. ನಾನು ಒಬ್ಬಳ ಕೈಲೇ ಆಗೋದು. ಊಟದ ಟೈಮಲ್ಲೂ ಕಾಫಿ ಕುಡಿತೀನಿ, ಊಟ ಮಾಡುವಾಗಲೂ ಕಾಫಿ ಕುಡಿತೀನಿ. ಒಂಥರ ಕಾಫಿ ಏನಂದರೆ ನೀರು ಥರ, ಊಟ ಮಾಡುವಾಗ ನೀರು ಹೆಂಗೆ ಕುಡಿತೀನಿ ಆ ಥರ ಕಾಫಿ ಕುಡ್ಕೊಂಡು ಊಟ ಮಾಡೋದು ಕಾಮನ್. ಅದು ನನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತಿರುತ್ತೆ. ಕಾಫಿ ಕುಡಿತಾ ಕ್ಯಾರೆಟ್ನ ತುರ್ಕೊಳ್ಳೋಣ. ಗೈಸ್, ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಕ್ಯಾರೆಟ್ ತುರಿ ರೆಡಿ ಇದೆ. ಒಂದು 6 ಏನೋ ತುರ್ತೆ, ಅದರಲ್ಲಿ ಇಷ್ಟು ಬಂತು. ನಮ್ಮ ಹಾಸ್ಪಿಟಲಲ್ಲಿ ಒಂದು ಆಂಟಿ ಬರ್ತಾರೆ. ಅವರು ಗೋಡಂಬಿ, ದ್ರಾಕ್ಷಿ, ಖರ್ಜೂರ, ಪಿಸ್ತಾ, ಬಾದಾಮಿ ಎಲ್ಲ ತರ್ತಾರೆ. ಅವ್ರ ಹತ್ರ ಇವತ್ತು ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾ ತೊಗೊಂಡಿದ್ದೆ. ಇದು ರೋಸ್ಟೆಡ್ ಮತ್ತು ಸಾಲ್ಟೆಡ್ ಪಿಸ್ತಾ ತೊಗೊಂಡಿದ್ದೆ. ಇವಾಗ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಗೋಡಂಬಿ ಒಂದು ಸಾಕು, ಬಾದಾಮಿ ಮತ್ತು ಪಿಸ್ತಾನ ಸೈಡಲ್ಲಿ ಇಟ್ಕೋತೀನಿ. ಗೋಡಂಬಿ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅದು ಊಟದಲ್ಲೇ ಆಗಲಿ ಹಸಿದೇ ಆಗಲಿ ನಾನು ತಿನ್ನೋಕ್ಕೆ ಇಷ್ಟಪಡಲ್ಲ. ಬಟ್ ಫ್ಲೇವರ್ಗೋಸ್ಕರ 7-8 ಅಷ್ಟು ಹಾಕೋತೀನಿ. ಒಂದಿಷ್ಟು ದ್ರಾಕ್ಷಿ ನನ್ನ ಮನೇಲಿ ಇಟ್ಕೊಂಡಿದ್ದೆ. ಸೊ ಒಂದು ದ್ರಾಕ್ಷಿ ಒಂದಿಷ್ಟು ಹಾಕೊಳ್ಳೋಣ. ಶುಗರ್ ಬೇಕು, ಶುಗರ್ ಒಂದು ಬೌಲ್ ತಗೊಂಡಿದ್ದೀನಿ. ನಾನು ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತೀನಿ. ಸೊ ಸಾಕು ಶುಗರು, ಮತ್ತು ಹಾಲು ಡೈರೆಕ್ಟಾಗಿ ಹಾಕ್ತೀನಿ, ಕಾಯಿಸಲ್ಲ, ಹಸಿದಲ್ಲಿ ಹಾಕ್ತೀನಿ. ಇದು ಕಂಡೆನ್ಸ್ಡ್ ಮಿಲ್ಕ್ ಮೇಡ್ ಬರುತ್ತಲ್ಲ ಅದು, ಇದನ್ನು ಹಾಕ್ತೀನಿ. ನನಗೆ ಎಲ್ಲ ಹೇಳ್ತಾರೆ ಇಂಗ್ರೀಡಿಯೆಂಟ್ಸ್ ಹೇಳ್ಕೊಂಡು ವೀಡಿಯೋ ಮಾಡಿ ಅಂತ. ಇದು ಯಾವುದು ಓನ್ ರೆಸಿಪಿ ಅಲ್ಲ. ಸೊ ನಾನು ಯಾವುದೂ ಹಾಕ್ಕೊಂಡು ಮಾಡೋಲ್ಲ. ನಾನು ಬೇರೆಯವ್ರ ವೀಡಿಯೋ ನೋಡ್ಕೊಂಡು ಮಾಡ್ತಿರ್ತೀನಿ. ನನ್ನ ಓನ್ ಏನಾದರೂ ಇದ್ದರೆ ರೆಸಿಪಿ, ಆವಾಗ ನಾನು ಇಂಗ್ರೀಡಿಯೆಂಟ್ಸ್ನ ಹೇಳ್ಕೊಂಡು ಅಥವಾ ಕ್ಯಾಪ್ಷನಲ್ಲಿ ಹಾಕ್ಕೊಂಡು ಮಾಡ್ತೀನಿ. ಪ್ಯಾನ್ ಇಟ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಹೀಟ್ ಆದಮೇಲೆ ತುಪ್ಪನ ನಾನು
ಏನಂತರ ಕಾಯಿಸ್ಕೊಂಡು ಹಾಕಿ ಸ್ವಲ್ಪ ಬಟರ್ನೂ ಹಾಕಿದೆ. ಜೊತೆಗೆ ಡ್ರೈ ಫ್ರೂಟ್ಸ್ಗಳನ್ನ ಗೋಡಂಬಿ ದ್ರಾಕ್ಷಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ. ನನಗೆ ತುಂಬ ಡೀಪ್ ಫ್ರೈ ಆಗೋದು ಇಷ್ಟ ಇಲ್ಲ, ಒಂಥರ ಸೀದೋಗಿರೋ ಥರ ಡಾರ್ಕ್ ಬ್ರೌನಲ್ಲಿ ಮಾಡ್ಕೊಳೋಕ್ಕೆಲ್ಲ ಇಷ್ಟ ಇಲ್ಲ. ಅದಕ್ಕೆ ಲೈಟಾಗಿ ಅದನ್ನು ಫ್ರೈ ಮಾಡಿಕೊಂಡೆ. ತುರಿದಿರೋ ಕ್ಯಾರೆಟ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಇವಾಗ ಇದು ಒಂದು 70% ಬೆಂದಿರುತ್ತೆ. ಆವಾಗ ಹಾಲು ಹಾಕ್ಕೋಬೇಕು. ಹಸಿ ಹಾಲು ಹಾಕ್ಕೋತೀನಿ ನಾನು. ಹಸಿ ಹಾಲು ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದರಲ್ಲಿ ಒಂದು 5 ಮಿನಿಟ್ಸ್ ಬೇಯಿಸ್ಕೋಬೇಕು. ಒಂದು 5 ಮಿನಿಟ್ಸ್ ಆದಮೇಲೆ ಸಕ್ಕರೆ ಹಾಕ್ಕೋಬೇಕು. ಸಕ್ಕರೆ ನಿಮಗೆ ಸ್ವೀಟ್ ಯಾವ ಥರ ಇಷ್ಟ, ಜಾಸ್ತಿ ಸ್ವೀಟ್ ಇರಬೇಕಾ ಇಲ್ಲ ಲೈಟ್ ಸ್ವೀಟ್ ಇರಬೇಕಾ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ಹಾಕ್ಕೊಂಡೆ, ಯಾಕಂದರೆ ನಾನು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೋಬೇಕಿತ್ತು. ಅದಕ್ಕೋಸ್ಕರ ಸಕ್ಕರೆನ ಸ್ವಲ್ಪ ಹಾಕ್ಕೊಂಡೆ. ಆಲ್ರೆಡಿ ಸ್ವೀಟ್ ಆಗೋಗಿತ್ತು, ಸೊ ಜಾಸ್ತಿ ಹಾಕೋಕ್ಕೋಗಲಿಲ್ಲ. ಈಗ ಆಲ್ರೆಡಿ ಒಂದು 90% ಅದು ಬೆಂದ ಮೇಲೆ ಕಂಡೆನ್ಸ್ಡ್ ಮಿಲ್ಕ್ ಹಾಕೋತೀನಿ. ಇದು ಫ್ಲೇವರ್ಗೋಸ್ಕರ ಹಾಕೋತೀನಿ, ಸ್ವೀಟ್ಗೋಸ್ಕರ ಅಲ್ಲ. ಇದೊಂಥರ ಇದ್ದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇದು ಹಾಕ್ಕೊಂಡು ಸ್ವಲ್ಪ ಹೊತ್ತು ಒಂದು 2 ಮಿನಿಟ್ಸ್ ಅದೇ ಥರ ಕೈ ಬಿಡದೆ ತಿರುಗಿಸ್ಕೋತಾ ಇರಬೇಕು. ಇವಾಗ ಫೈನಲ್ ಟಚಪ್ ಕೊಡಬೇಕು. ಏನಂದರೆ ಅದು ಯಾವಾಗಲೇ ಫಸ್ಟ್ ಗೋಡಂಬಿ ದ್ರಾಕ್ಷಿನ ಹುರ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಒಂದು 5 ಸೆಕೆಂಡ್ಸ್ ತಿರುಗಿಸ್ಕೋಬೇಕು. ಫೈನಲಿ ಬಿಸಿ ಬಿಸಿಯಾದ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು. ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಟೈಮ್ 10 o'clock ಆಗಿದೆ. ಊಟ ಮಾಡಿ ತಾಜಿ ಮಾಡಿ ಮತ್ತೆ ಮುಂದೆ ವೇಳೆಯಲ್ಲಿ ಸಿಗುತ್ತೆ.